ಫೆಬ್ರವರಿ ಮತ್ತು ಮಾರ್ಚ್ ಗೃಹಲಕ್ಷ್ಮಿಯರ 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಸರ್. ತಾವೇನು ಪ್ರಶ್ನೆ ಮಾಡ್ತೀರಾ? ನೋಡಿ, ಬರೀ ಅದು 5,000 ಕೋಟಿ ಅಲ್ಲ, ಸುಮಾರು ಕೆಲವರಿಗೆ 2 ಕಂತು ಬಂದಿದ್ದು ಬಿಟ್ಟರೆ ಇದುವರೆಗೂ ಅನೇಕರಿಗೆ ಬಂದಿಲ್ಲ. ಎಲ್ಲ ದಾಖಲೆಗಳನ್ನು ತಂದು ಕೊಟ್ಟಿದ್ದಾರೆ, ಇವತ್ತಿನವರೆಗೂ ಅವ್ರಿಗೆ ಬಂದಿಲ್ಲ. ಎಲ್ಲಿ ಹೋಯ್ತು? ಗೃಹಲಕ್ಷ್ಮಿ ಯಾವ ಲಕ್ಷ್ಮಿ ಮನೆಗೆ ಈ ಹಣ ಹೋಗಿದೆ ಹೇಳ್ಬೇಕಲ್ಲ. ಗೃಹಲಕ್ಷ್ಮಿಗೆ ಹೋಯ್ತು, ಮತ್ತೊಬ್ಬ ಲಕ್ಷ್ಮಿಗೆ ಹೋಗಿದೆಯೋ ಹೇಳೋರು ಯಾರು ಬೇಕಲ್ಲ. ಸರ್ಕಾರಕ್ಕೆ ಇದರ ಬಗ್ಗೆ ಕಾಳಜಿ ಇಲ್ಲ. ಆಮೇಲೆ ಇಟ್ ಈಸ್ ಎ ರ್ಯಾಂಡಮ್ ಥಿಂಕಿಂಗ್. ಹೆಂಗೆ ಅಂತಂದ್ರೆ, ಬಸ್ನಲ್ಲಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ, ಅದಕ್ಕೆ ಇಷ್ಟು ಹಣ ತೆಗಿತೀವಿ ಅಂತ. ಪರಿಶಿಷ್ಟ ಜಾತಿ ವರ್ಗಗಳು ಎಷ್ಟು ಜನ ಹೆಣ್ಣುಮಕ್ಕಳು ಇದರಲ್ಲಿ ಬಸ್ನಲ್ಲಿ ಓಡಾಡಿದ್ದಾರೆ ಲೆಕ್ಕ ಕೊಡಿ ನೋಡೋಣ. ಯಾರನ್ನು ಕೊಡ್ತೀವಿ? ಯಾರಿಗೆ ಇದು ಕೊಡ್ತೀರಿ? ಹಾಗೇನೆ ಗೃಹಲಕ್ಷ್ಮಿಯದು ಕೂಡ. ಯಾವ ಲಕ್ಷ್ಮಿ ಮನೆಗೆ ಹೋಯ್ತು ಹಣ ಅಂತ? ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಅದೇ ಗೃಹಲಕ್ಷ್ಮಿ ಅಂತಂದ್ರೆ ಯಾರು? ಹೆಣ್ಣು ಮಕ್ಕಳಲ್ವೇ? ಅವ್ರಿಗೆ ಹೆಸರಿಟ್ಟಿದಾರಲ್ಲ, ಆದ್ರೆ ಗೃಹಲಕ್ಷ್ಮಿ ಅನ್ನೋ ಇನ್ನೊಂದು ಲಕ್ಷ್ಮಿ. ಯಾವ ಲಕ್ಷ್ಮಿಗೆ ಹೋಗದೆ ಕರೆಕ್ಟಾಗಿ ಹೇಳಿ ಅಂತ ಹೇಳಿದ್ದೀನಿ. ಸರ್, ಈಗ ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ ಡಿ.ಕೆ. ಶಿವಕುಮಾರ್ ಸಂವಾದದ ಸಂದರ್ಭದಲ್ಲಿ ಮಾತನಾಡಿರೋ ಆಡಿಯೋ ವೈರಲ್ ಆಗ್ತಾ ಇದೆ. ಬಹುಶಃ ಅವ್ರಿಗೆಲ್ಲ ಹೇಳಿರೋದು, ಯಾರು ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡ್ತಾ ಇಲ್ವೋ ಅವ್ರಿಗೆ ಥ್ರೆಟ್ ಮಾಡಿದ್ದಾರೆ ಅಂತ ಭಾಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ ನಾನು. ಆದರೆ ಒಂದನ್ನು ಹೇಳ್ತೇನೆ, ನಾನು ಅನೇಕ ವರ್ಷಗಳು ನಾನು ಎಲ್ಲಿದ್ದೆ ಅಂತ ನಿಮಗೂ ಗೊತ್ತು. ಡಿ.ಕೆ. ಶಿವಕುಮಾರ್ ನಾವು ಜೊತೆಯಲ್ಲೇ ಕೆಲಸ ಮಾಡಿರೋದು. ಮೊದಲು ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದಾದರೆ ಅವರ ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಸರಿ ಮಾಡಿಕೊಂಡ್ರೆ ಜನರಿಗೆ ಬಹಳ ಹಿಡಿಸ್ತದೆ. ಅದು ಒಂದು. ಎರಡನೇದು, ಈ ರೀತಿಯ ಥ್ರೆಟನ್ ಭಾಷಣ ಇದೆಯಲ್ಲ, ಇದು ಥ್ರೆಟ್ ಮಾಡೋದು ಕೂಡ ದ್ವೇಷ ಭಾಷಣದಲ್ಲೇ ಬರುತ್ತೆ. ಅದನ್ನು ಕೂಡ ಅವರು ಮಾಡದೇ ಇದ್ದರೆ, ಒಂದು ಹೆಜ್ಜೆ ಹಿಂದೆ ಇದ್ದೀರಿ, ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ಮುಖ್ಯಮಂತ್ರಿ ಆಗ್ಬೋದು. ಇಲ್ಲಾಂತಂದರೆ ಆ ಹೆಜ್ಜೆ ಇನ್ನೂ ಹಿಂದಕ್ಕೆ ಹೋಗುವಂಥ ಪರಿಸ್ಥಿತಿ ಬರಬಾರ್ದು. ನಾನು ಆ ಸಲಹೆ ಕೊಡ್ತೇನೆ ಅಷ್ಟೇ. ಗೃಹಲಕ್ಷ್ಮಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟವನ್ನು ಮಾಡುತ್ತೆ? ಮುಂದಿನ ದಿನಗಳಿಲ್ಲ, ಇವತ್ತಿಂದೇ ನಮ್ಮ ಹೋರಾಟ ಪ್ರಾರಂಭ ಆಗುತ್ತೆ. ಮುಂದಕ್ಕೆ ಯಾಕೆ ಆಗ್ತದೆ ನಮ್ಮನ್ನ? ಇವರು ಇದು ಖಜಾನೆಗೆ ಕನ್ನ. ವಿಪಕ್ಷ ನಾಯಕರು ಮಾತಾಡ್ತಾ ಜಾಸ್ತಿಯಾಗಿ. ನೋಡಿ, ನಾನು ವಿಪಕ್ಷ ನಾಯಕ ಅಲ್ವಾ? ನಾನು ಮಾತಾಡ್ತಾ ಇಲ್ವಾ? ಮಾತಾಡಿದ್ದಕ್ಕೇನಾದರೂ ಈ ಸರ್ಕಾರ ಬೆಲೆ ಕೊಡ್ತದಾ? ಮೊದಲು ನೀವು ಹೇಳ್ರಿ, ವಿಪಕ್ಷ ನಾಯಕರು ಮಾತಾಡಿದ್ದಕ್ಕೆ ಬೆಲೆ ಕೊಡ್ರಿ ಅಂತ ಹೇಳ್ರಿ ನೀವು ಅವ್ರಿಗೆ. ಇಲ್ಲ ಅಂತಂತಂದ್ರೆ ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತಂದ್ರು ಹೌದು ನಮಗಿಲ್ಲ ಅಂದ್ಕೊಂಡು ನಾವು ಹೋದ್ರೆ ನಾವೇನು ಮಾಡ್ಬೇಕು ಅವ್ರಿಗೆ ಅಲ್ವಾ? ಅದಕ್ಕೇನೆ ನಾನು ಕೇಳಿದ್ದು, ಯಾವ ಲಕ್ಷ್ಮಿ ಮನೆಗೆ ಹೋಗಿದೆ ದುಡ್ಡು ಕೊಡ್ರಿ ವಾಪಸ್ಸು ಅಂತ. ಧನ್ಯವಾದ.